C for cartoon. ಅತಿಯಾಸೆಯ ನಾಯಿ. ಒಂದೂರಲ್ಲಿ ಒಂದು ನಾಯಿ ಇತ್ತು. ಅದಕ್ಕೆ ಬೆಳಗ್ಗೆಯಿಂದ ತಿನ್ನೋದಕ್ಕೆ ಏನೂ ಆಹಾರ ಸಿಕ್ಕಿರಲ್ಲ. ಹಾಗಾಗಿ ತುಂಬಾ ಹಸಿವಾಗ್ತಾ ಇರುತ್ತೆ. ಅದು ಏನಾದ್ರೂ ಆಹಾರ ಸಿಗುತ್ತಾ ಅಂತ ಹುಡುಕೊಂಡು ಹೋಗುತ್ತೆ. ಎಷ್ಟು ಹುಡುಕಿದ್ರೂ ಎಲ್ಲೂ ಏನೂ ತಿನ್ನೋದಕ್ಕೆ ಸಿಕ್ಕೋದಿಲ್ಲ. ಆಗ ಎಲ್ಲಿಂದಾನೋ ಘಮಘಮ ಅಂತ ರೊಟ್ಟಿಯ ಪರಿಮಳ ಬರುತ್ತೆ. ನಾಯಿಗೆ ರೊಟ್ಟಿ ತಿನ್ಬೇಕು ಅಂತ ತುಂಬಾ ಆಸೆ ಆಗುತ್ತೆ. ಆಗ ಅದು ರೊಟ್ಟಿಯ ಪರಿಮಳ ಎಲ್ಲಿಂದ ಬರ್ತಾ ಇದೆ ಅಂತ ಹುಡುಕೊಂಡು ಹೋಗುತ್ತೆ. ಸ್ವಲ್ಪ ದೂರ ಹೋದ್ಮೇಲೆ ಅದಕ್ಕೆ ಒಂದು ಮನೆ ಸಿಗುತ್ತೆ. ಅಲ್ಲಿಂದಾನೇ ರೊಟ್ಟಿ ಪರಿಮಳ ಬರ್ತಾ ಇರೋದು ಅಂತ ಗೊತ್ತಾಗುತ್ತೆ. ಆದರೆ ಆ ಮನೆಯಲ್ಲಿ ಜನ ಇರ್ತಾರೆ. ಅವರೆಲ್ಲ ಮನೆಯಿಂದ ಆಚೆ ಹೋಗ್ಲಿ ಅಂತ ಕಾಯ್ಕೊಂಡು ಅಲ್ಲೇ ಹತ್ತಿರದಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೊಂಡಿರುತ್ತೆ. ಸ್ವಲ್ಪ ಹೊತ್ತಿಗೆ ಆ ಮನೆಯವರೆಲ್ಲ ಹಸು ಮೇಯಿಸೋದಕ್ಕೆ ಹೋಗ್ತಾರೆ. ಇದೇ ಸರಿಯಾದ ಸಮಯ ಅಂತ ಅಂದುಕೊಂಡು ನಾಯಿ ಮೆಲ್ಲಿಗೆ ಮನೆ ಒಳಗಡೆ ಹೋಗುತ್ತೆ. ಅಲ್ಲೇ ಒಂದು ಕಟ್ಟೆ ಮೇಲೆ ತಟ್ಟೆ ತುಂಬಾ ರೊಟ್ಟಿಗಳು ಕಾಣುತ್ತೆ. ರೊಟ್ಟಿನ ನೋಡಿ ಅದಕ್ಕೆ ತುಂಬಾ ಖುಷಿಯಾಗುತ್ತೆ. ಸದ್ಯ ಆಹಾರ ಸಿಕ್ತು ಅಂತ ಅಂದುಕೊಳ್ಳುತ್ತೆ. ತಟ್ಟೆಯಲ್ಲಿ ಇದ್ದ ರೊಟ್ಟಿನ ಕಚ್ಚಿಕೊಂಡು ಮೆಲ್ಲಿಗೆ ಮನೆಯಿಂದ ಆಚೆ ಹೋಗುತ್ತೆ. ಮರದ ಕೆಳಗಡೆ ಕುತ್ಕೊಂಡು ರೊಟ್ಟಿ ತಿನ್ನೋಣ ಅಂತ ಅಂದ್ಕೊಳ್ಳುತ್ತೆ. ಅಷ್ಟರಲ್ಲಿ ಆ ಮನೆಯವರು ನಾಯಿ ರೊಟ್ಟಿ ಕದ್ದಿರೋದನ್ನ ನೋಡಿ ನಾಯಿನ ಓಡಿಸ್ಕೊಂಡು ಬರ್ತಾರೆ. ಆಗ ನಾಯಿ ಜೋರಾಗಿ ಓಡಿ ಓಡಿ ಅವರಿಂದ ತಪ್ಪಿಸ್ಕೊಂಡು ಒಂದು ನದಿ ಹತ್ರ ಬರುತ್ತೆ. ನದಿಯ ಇನ್ನೊಂದು ದಡಕ್ಕೆ ಹೋಗಿ ಬಚ್ಚಿಟ್ಟುಕೊಂಡು ರೊಟ್ಟಿ ತಿನ್ನೋಣ ಅಂತ ಅಂದ್ಕೊಂಡು ಸೇತುವೆ ಮೇಲೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಆಗ ನಾಯಿಗೆ ನದಿಯಲ್ಲಿ ತನ್ನ ಪ್ರತಿಬಿಂಬ ಕಾಣುತ್ತೆ. ತನ್ನ ಪ್ರತಿಬಿಂಬನ ನೋಡಿ ಇದು ಯಾವುದೋ ಬೇರೆ ನಾಯಿ ನಂತರಾನೇ ರೊಟ್ಟಿನ ಕಚ್ಚಿಕೊಂಡು ಹೋಗ್ತಾ ಇದೆ ಅಂತ ಅಂದ್ಕೊಳ್ಳುತ್ತೆ. ಆ ನಾಯಿ ಬಾಯಲ್ಲಿರೋ ರೊಟ್ಟಿನೂ ಕಿತ್ಕೊಳ್ಳೋಣ ಅಂತ ಅಂದ್ಕೊಳ್ಳುತ್ತೆ. ರೊಟ್ಟಿನ ಕಿತ್ಕೊಳ್ಳೋದಕ್ಕೆ ಅಂತ ಬಾಯಿ ತೆಗೆದು ಬೊಗಳಕ್ಕೆ ಶುರು ಮಾಡುತ್ತೆ. ಆಗ ಅದರ ಬಾಯಲ್ಲಿದ್ದ ರೊಟ್ಟಿ ಜಾರಿ ನದಿ ಒಳಗಡೆ ಬಿದ್ದೋಗುತ್ತೆ. ನಾಯಿಗೆ ತನ್ನ ಮೂರ್ಖತನದ ಅರಿವಾಗುತ್ತೆ. ಆಮೇಲೆ ತುಂಬಾ ಬೇಜಾರು ಮಾಡ್ಕೊಂಡು ಮತ್ತೆ ಆಹಾರ ಹುಡುಕಕ್ಕೆ ಹೋಗುತ್ತೆ. ಈ ಕಥೆಯ ನೀತಿ ಏನೆಂದರೆ ಅತಿಯಾಸೆ ಪಡಬಾರ್ದು. ನಮ್ಮ ಹತ್ರ ಇರೋದ್ರಲ್ಲಿ ತೃಪ್ತಿಯಾಗಿರಬೇಕು.